ತಪ್ಪಲ್ಲ ನಂದು. ಅವ್ರಿಗೆ ಇವ್ರಿಗೆ ಅಂದ್ ಏನು ಬೇಕೈತಿ? ಎಲ್ಲಾರು ಇಲ್ಲಿರು ಅನ್ಕೊಳ್ಳಿ, ನಾನೇ ಬೇಡ ಅಂದಿದ್ರೆ ಮುಗಿದ್ ಹೋಗಿತ್ತು. ನಾನು ಹಂಗನ್ಲಿಲ್ಲ, ನಾನು ಬಂದಿದ್ ಮಕ್ಕೊಂಡ್ಬಿಟ್ಟೆ. ನನಗೂ ಇದು ಮೆತ್ತಗೆ ಬೇಡ ಬೇಕಾಗಿತ್ತೇನು. ಹಾ, ಸುಮ್ಮ ನಾ ಮೊದ್ಲು ಎಲ್ಲಿದ್ದೆ? ನಂದ ಒಂದು ರೂಮ್ ಇದ್ರಾಗ ಒಂದ್ ಕೋಣ್ಯಾಗ, ಆ ಕೋಣ್ಯಾಗ ಇದ್ರೆ ಮುಗಿತಿತ್ತೆ. ನಾ ಬಂದ ಇದೆಲ್ಲಾ ನಂಗೆ ಬೇಕಾಗಿತ್ತು, ಹೊಸಾದ ಏನೂ ಬೇಕಾಗಿದ್ದಿಲ್ಲ. ಸುಮ್ಮ ಹೆಂಗೋ ಅಲ್ಲಿರ್ತಿದ್ದೆ. ಈ ಹುಡುಗರು ಒಟ್ಟ ಮಾತ್ ಕೇಳಲ್ಲ, ಸೂಕ್ಷ್ಮತನೇ ಗೊತ್ತಾಗಲ್ಲ ಇವ್ರಿಗೆ. ಏ ಅಮ್ಮ, ರೆಸ್ಟ್ ಮಾಡ್ಬಿಟ್ಟು ಹಿಂಗ್ಯಾಕ್ ಕೂತಿ? ಏನಾಯ್ತು? ಊಟ ಮಾಡಿ ಎಲ್ಲಾ ಮಾಡಿ ಮಕ್ಕಳು ಬಿಟ್ಟ ಏನ್ ಯೋಚನೆ ಮಾಡಕತ್ತೀವಿ? ಬಾಕಿಗೆ ಏನು ಹೇಳೋದ್ ಬೇಡ, ಏನ್ರ ಒಂದು ಹೇಳಿ ತಡಿ ಒಂದ್ ಸ್ವಲ್ಪ. ಇಲ್ಲಿಂದ ಹೋಗ್ರಿ. ಏನಾಯ್ತಮ್ಮ, ಏನ್ ಯೋಚನೆ ಮಾಡತ್ತಿ ಹೇಳ. ಇಲ್ಲ ಭಾಗ್ಯ, ನಿನಗಿಲ್ಲಿ ಮಕ್ಕೊಂಡು ಬೆನ್ನ ಸೊಂಟ ಎಲ್ಲಾ ಹಿಡ್ಕೊಂಡ್ ಬಿಟ್ಟೈತಿ. ನನಗಿದು ಬ್ಯಾಡಿದ, ಇದ್ರದ ನನಗ ಅಭ್ಯಾಸನೇ ಇಲ್ಲ. ಸುಮ್ನೆ ಬಂದಿಲ್ಲಿ ನನಗ್ ಹಾಕಿರಿ. ನನಗಿದು ಬ್ಯಾಡಿದ. ಇಟ್ಟು ದಿನ ಆ ಹಾಸ್ಪಿಟಲ್ನಾಗ ಒಂದ್ ಅನಿವಾರ್ಯ ಇತ್ತ, ಅಲ್ಲಿ ಬಿದ್ದಿದ್ದೆ. ಇಲ್ಲಿ ಬಂದು ಇಂತಲ್ಲೇ ಮೆತ್ತಗ ಈ ದಿನಲ್ಲಿ ಇಟ್ರವ, ನನಗರ ಆಗವಲ್. ನಾ ಮೊದ್ಲೆಲ್ಲಿದ್ದೆ ಅಲ್ಲೇ ಹೋಗಿ ಮಕ್ಕೋತೀನಿ. ನಂಗಿದು ಬ್ಯಾಡ. ಅರೇ ಅಮ್ಮ, ಏನಾಯ್ತು? ಇಟ್ಟು ದಿನ ಸುಮ್ಮನೆ ಇದ್ದಿ, ಇವತ್ತು ಏನಾಯ್ತು ನಿಂಗ? ಇಲ್ಲ, ಒಂದಿನ 2 ದಿನ ಕಡಿಮೆ ಆಕೈತೆ ಅನ್ಕೊಂಡೆ, ಇದು ಆಗವಲ್ತ, ಹೆಚ್ಚಿಗೆ ಆಗವತ್ತ. ಮತ್ತೆ ಎಲ್ಲಿ ದವಾಖಾನಿಗೆ ಹೋಗುದ್ವಾ? ನಮ್ಮ ಮೊದ್ಲ ದವಾಖಾನಿಗೆ ಕಂಡ್ರೆ ಅಂಜಿಕ್ ಬಂದ್ಬಿಟ್ಟೈತಿ. ಇಲ್ಲ, ನಾ ಹೋಗ್ತೀನಿ, ನನಗ್ ಬ್ಯಾಡಿದ. ಏ ಅಮ್ಮ, ಹಿಂಗ್ಯಾಕ್ ಮಾತಾಡ್ತಿ? ಏನಾಗಲ್ಲ, ಮಕ್ಕಳು ರೆಸ್ಟ್ ಮಾಡಿ 1-2 ದಿನ ಅನಿಸ್ತೈತೆ ಅಷ್ಟೇ. ಈಗ ಆಯ್ತಲ್ಲ, ಕಮ್ಮಿನೇ ಆಗವಲ್ತ ಇಲ್ವಾ? ನಂಗ ಆಗವಲ್ತ. ನಾನು ಒಂದ ಕೊನೆಗೆ ಮಕ್ಕೋತೀನಿ, ನಂಗೆ ಇಲ್ಲಿ ಬ್ಯಾಡ. ಬೀಗ್ರೆ, ಹೆಂಗದಿರಿ? ಇವ್ರೇ ನೋಡ್ರಿ ನಮ್ಮ ಗಂಡ, ನನ್ನ ಮಗ ರೀ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೀ. ಹೇ ಪುಟ, ಅಂಟಿಗೆ ನಮಸ್ಕಾರ ಮಾಡ, ಅಜ್ಜಿಗೆ. ಹಾಯ್ ಗ್ರಾನಿ. ಹೇ ಬಗ್ಗೆ ಏನನ್ನತಾನ? ಎಲ್ಲೋ ಅಜ್ಜಿ ಅನ್ನತಾನ. ಹೌದಾ? ಹಾ ಹಾ, ಅದೇ ನಿಂಗೂ ಅದೇ. ಈಗ ಬಂದ ಅಮ್ಮ ಭೇಟಿಯಾಗಿ ಹೋಗಿರಿ ಅಂಟಿ ನೀವು? ಹ್ಞೂ, ಆಗಲೇ ಬಂದಿದ್ದೆ. ಇವರೇ ಇಬ್ರು ಬಂದಿದ್ದಿಲ್ಲ, ಅದಕ್ಕೆ ಇವ್ರಿಗೆ ಕರೆಯಕ್ಕೆ ಹೋಗಿದ್ದೆ. ಬಂದು ಏನು ಹೇಳೋಗ ನಮ್ಮ ಅಮ್ಮ ಅದಕ್ಕೆ ಹಿಂಗೆಲ್ಲ ಮಾತಾಡತ್ತಾಳ. ಲಕ್ಷ್ಮಿ ಹೇಳ್ಬಿಟ್ಟಿದ್ದಾನೆ. ಯಾಕೆ ಏನಾಯ್ತು? ಏನಿಲ್ರಿ, ಕೇಳಿದೆ. ಹೋಗಿ ಭಾಗ್ಯ, ಹೋಗು. ಏನಾರು ತಂದು ಕೊಡು, ಊಟದ ಸಜ್ಜು ಮಾಡೋರಿಗೆ. ಪಾಪ ಬಿಸಿಲಾಗ ಬಂದಿರ್ತಾರ. ಹೋಗು ರೇಖಾ ಇಲ್ಲದ ನೋಡು. ಅವ್ರಿಗೆ ಇರಾಕ ಮಾಡಕ್ಕೆ ವ್ಯವಸ್ಥೆ ಮಾಡು, ಹೋಗು. ಹ್ಞೂ ಅಮ್ಮ, ಓಕೆ, ಅದೇ ಮಾಡತ್ತ. ಆಯ್ತಾಯ್ತು, ಹೋಗು. ಏನು ಮಾತಾಡ್ತಾರೆ ನೋಡ್ಬೇಕಂದ್ರೆ ನಮ್ಮ ಕಳ್ಸತ್ತಾರಲ್ಲ. ಹೋಗು. ಆಯ್ತಾಯ್ತು. ಮತ್ತೆ ಯಾಕೆ ಕೂತೀರಿ? ರೆಸ್ಟ್ ಮಾಡ್ಬೇಕಲ್ಲ. ಇಲ್ರಿ, ಮಕ್ಕೊಂಡು ಸೊಂಟ ಬ್ಯಾನ್ ಆಗ್ತೈತಿ. ಮೊದಲ ಇದೆಲ್ಲ ನಮಗೆ ಅಭ್ಯಾಸ ಇಲ್ಲ. ಇವಾಗ ಹುಡುಗರು ಕೇಳಲ್ಲ, ತಂದು ನಿಂತಲ್ಲಿ ಅಲಕ್ಸಾರ ಅಕ್ಕ ಮೈಕೈ ಹೊಡೆ ಆಗ್ತೈತೆ ಅಷ್ಟೇ ರೀ. ಅದಕ್ಕೆ ರೀ, ನಮ್ಮ ಅಭ್ಯಾಸ ಎಲ್ಲ ಚೇಂಜ್ ಮಾಡಬಾರ್ದ್ರಿ. ವಯಸ್ಸಾದ್ಮೇಲೆ ಇದ್ದತೆ ಇದ್ದಂಗೆ ಇರಬೇಕು. ಚೇಂಜ್ ಮಾಡಿದ್ರೆ ಹಿಂಗಾಗೋದು. ನೀವು ಹೇಳೋದು ಖರೆ ಐತೆ ನೋಡ್ರಿ. ಹಾಂ ರೀ. ಒಂದು ನಿಮ್ಮ ಯಜಮಾನ್ರಿ ಏನು ಮಾತಾಡೋದೇ ಇಲ್ಲ. ಅವ್ರು ಹಂಗಾರಿ ಸ್ವಲ್ಪ ಮಾತು ಕಮ್ಮಿ. ಆಂಟಿ, ಮಾತು ಕಮ್ಮಿಯೋ ಏನು ನೀವೇ ಮಾತಾಡೋಕೆ ಕೊಡಲ್ರಿ ಅಂಕಲಿಗೆ? ಏನು ಹೇಳತ್ತಿ ಲಕ್ಷ್ಮಿ? ನೀ ಯಾವಾಗ ಬಂದು? ಅಮ್ಮ, ನಾ ಇಲ್ಲೇ ಒಳಗಿದ್ದೆ, ಇಲ್ಲೇ ವಾಶ್ರೂಮ್ ಯೂಸ್ ಮಾಡಕತ್ತಿದ್ದೆ. ನಾನು ವಾಶ್ರೂಮ್ಗೆ ಹೋಗಿದ್ದೆ. ನೀನು ನೋಡಿಲ್ಲ? ನನಗೆ ಹೋಗಿದ್ದೆ. ಇಲ್ಲ, ನಾನು ನೋಡೇ ಇಲ್ಲ. ಯಾವಾಗ ಹೋಗಿ? ಅಯ್ಯೋ, ಎಲ್ಲ ಕಡೆ ಹೋಗಿದ್ರಾ? ಅಣ್ಣ ಹೋಗಿದ್ದ ಅಲ್ಲಿ. ನಂಗೆ ಇಲ್ಲೇ ಜಳಕ ಮಾಡ್ಬೇಕಂತ ಇಲ್ಲೇ ಬಂದೆ. ನಾನು ಜಳಕ ಮಾಡಿದ್ದಿಲ್ಲ, ಈಗ ಮಾಡಿದ್ದೆ ನೋಡು. ಇನ್ನೂ ಮಾಡಿದ್ದಿಲ್ಲ ನೀನು? ಇಲ್ಲಮ್ಮ, ಈಗ ಮಾಡಿ ಬಂದೆ ನೋಡು. ಹೌದಾ? ನಾನು ಲಕ್ಷ್ಯ ಕೊಟ್ಟಿಲ್ಲ ನೋಡ. ನೀರೇನು ಆವಾಜು ನಂಗೆ ಕೇಳಿಸಿಲ್ಲ. ನೀವು ಮಕ್ಕೊಂಡಿದ್ದೆಲ್ಲ, ನಿನ್ನೆ ಇದ್ರಾಗ ಬಿಸಿ ಭಾಳ ಇದ್ದಿ, ಗೊತ್ತಾಗಿಲ್ಲ ನಿಂಗೆ. ಏನಂದು? ಏನಿಲ್ಲಮ್ಮ, ಮಕ್ಕೊಂಡಿಲ್ಲ, ನಿಂಗೆ ಗೊತ್ತಾಗಿಲ್ಲ ಅಟ್ಟೆ. ಹೌದೌದು ಅನ್ನಿಸ್ತೈತಿ. ಲಕ್ಷ್ಮಿ, ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನಿರು. ಏ ಅಮ್ಮ, ನಾ ಮಜಾಕ್ ಮಾಡಿದೆ. ಆಂಟಿ, ಮಜಾಕ್ ಮಾಡಿದೆ ತೋರಿ, ನೀವು ಸೀರಿಯಸ್ ಆಗಬೇಡ್ರಿ. ನಾ ಇಲ್ಲಿ ಬಂದಾಗಿನ ಅಂಕಲ್ ಮಾತು ಸ್ವಲ್ಪ ಕಮ್ಮಿ ಅಲ್ಲ, ಸುಮ್ಮನೆ ನಿಮಗೆ ನಚಿಕೆರಿಗೆ ಮಾಡಿದೆ ಅಷ್ಟೇ, ಮತ್ತೇನಿಲ್ಲ ರೀ. ನೀವು ಸೀರಿಯಸ್ ಆಗಬೇಡ್ರಿ ಆಂಟಿ. ಸೀರಿಯಸ್ ಆದ್ರೆ ನಿಮಗೆ ಚಂದ ಅನ್ಸಲ್ಲ. ಅಂದರೂ ನಿಮ್ಮ ಸಣ್ಣ ಮಗಳು ಭಾಳ ಮಾತಾಡ್ತಾಳ್ರಿ. ಹೌದ್ರಿ, ಒಂದು ಸ್ವಲ್ಪ ಮಾತು ಹೆಚ್ಚಿರಿ. ಯಾಕಿಂದ ಮೊದ್ಲಿಂದ ಹಂಗೆ ಅದಾಡ್ರಿ ಸ್ವಲ್ಪ. ನಮ್ಮ ದೊಡ್ಡಕ್ಕಿನ ಮಾತು ಸ್ವಲ್ಪ ಕಮ್ಮಿ, ಈಕಿ ಭಾಳ ಮಾತಾಡ್ತಾಳ್ರಿ. ಮೊದ್ಲಿಂದ ಹಂಗೆ ಐತ್ರಿಕಿನ ಸ್ವಭಾವ. ಏನು ಮಾಡ್ಬೇಕ್ರಿ? ಎಷ್ಟು ಹೇಳಿದ್ರು ಕೇಳಲ್ರಿ. ಹೆಣ್ಮಕ್ಳು ಒಂದು ಸ್ವಲ್ಪ ನಯ ನಾಜೂಕ, ಯಾರ ಜೊತೆ ಹೆಂಗೆ ಏನು ಅಂತ ಮಾತಾಡೋದು ಸ್ವಲ್ಪ ಕಲಿಬೇಕ್ರಿ, ಹೇಳ್ಕೊಡ್ಬೇಕ್ರಿ ನೀವು. ಹೌದೇನ್ರಿ ಆಂಟಿ? ಹಂಗೆ ನಿಮ್ಮ ಮಗಳಿಗೂ ಸ್ವಲ್ಪ ಹೇಳ್ಕೊಡ್ಬೇಕಲ್ರಿ ನೀವು. ನಮ್ಮಮ್ಮಗೆ ಹೇಳಾಕತ್ತೀರಿ, ನಿಮ್ಮ ಮಗಳಿಗೂ ಯಾರ ಜೊತೆ ಹೆಂಗೆ ಮಾತಾಡಬೇಕು, ನಯ ನಾಜೂಕ, ಅದನ್ನೆಲ್ಲ ಹೇಳೇ ಕೊಟ್ಟಿಲ್ಲಲ್ರಿ, ಮರ್ತೀರೇನ್ರಿ? ಬರೀ ಬೇರೆಯವ್ರಿಗೆ ಅಟ್ಟೆ ಹೇಳ್ತೀರೇನ್ರಿ ನೀವು? ಏ ಲಕ್ಷ್ಮಿ, ಏನು ಮಾತಾಡಕತ್ತಿ? ಸುಮ್ಮ ಇದೇ ಮಾತ್ರಿ ನಂಗೆ ಇಷ್ಟ ಆಗಲ್ರಿ. ಹಂಗೆ ರೀ, ನಮ್ಮಮ್ಮಗೂ ಇಷ್ಟ ಆಗಲ್ರಿ. ಏನೋ ಬೇರೆ ಆರಾಮಿಲ್ಲತ್ ಮಾತಾಡ್ಸಕ್ಕೆ ಬಂದೇವು ಅಷ್ಟೇ. ನಾವೇನಿಲ್ಲಿ ಇರಾಕ್ ಬಂದಿಲ್ಲ. ನಾ ಏನು ಅಂದೇರಿ? ನೀವು ಇಲ್ಲೇ ಇರಾಕ್ ಬಂದಿರತ್ತ ನಾ ಏನೂ ಅಂದಿಲ್ರಿ. ಹಂಗೆ ನೀವೇ ಹಂಗೆ ತಿಳ್ಕೊಳಕತ್ತೀರಿ ನೋಡ್ಬೇಕೀಗ್ರ. ನೀವು ಬಂದು ಮಾತಾಡ್ಸಿಕ್ಕೆ ಇಷ್ಟು ದೊಡ್ಡದೆಲ್ಲ ನಮ್ಗೆ ಸಿಗ್ಬೇಕಿತ್ರಿ. ಹಿಂಗಾಗಬೇಕಿತ್ತು ನೋಡ್ರಿ ನಮ್ಗೆ. ಲಕ್ಷ್ಮಿ, ಓಕೆ ಹೊರಗೋ, ಹೇಳ್ತೀನಿ, ಹೋಗಿ ಹೊರಗ. ನಾ ಏನು ಮಾತಾಡ್ದೆ ಅಂತದ? ಈಗ ನೀವು ಹೋಗ್ತೀವೋ ಏನು ಅಷ್ಟೇ ಹೇಳ. ಅಮ್ಮ, ಲಕ್ಷ್ಮಿ,
ಆಯಿತು ಹೋಗ್ತೀನಿ. ಬೀಗ್ರೆ ನನ್ನ ಕ್ಷಮಿಸ್ಬಿಡ್ರಿ. ನನ್ನ ಮಗಳದೊಂದು ಸ್ವಲ್ಪ ಹುಡುಕು ಬಿದ್ದೀರಿ, ಏನೋ ಮಾತಾಡ್ಬಿಟ್ಲು. ನನ್ನ ಕ್ಷಮಿಸ್ಬಿಡ್ರಿ ಪ್ಲೀಸ್ ರೀ. ಕ್ಷಮಿಸ್ಬಿಡ್ರಿ ನಮಗೆ ಪ್ಲೀಸ್ ರೀ. ಆಯ್ತಾಯ್ತು, ಏನೋ ನಿಮ್ಮ ಮಾತು ಕೇಳಿ ಕ್ಷಮಿಸಿದೆ ರೀ. ಆಯ್ತು ರೀ. ನಾವೇ ನನ್ನ ಮಗಳಿಗೆ ನೋಡಾಕತ್ತು ಒಂದು 2 ದಿನ ಬಂದೇವ್ರಿ ಅಷ್ಟೇ ರೀ. ಏನು ನಾವೇನು ಇಲ್ಲೇ ಇರಾಕೇನು ಬಂದಿಲ್ಲ ರೀ, ನಮಗೂ ಮನಿ ಎಲ್ಲ ಅದ. ನೀವು 2 ದಿನ ಇರ್ತೀರಿ, 2 ದಿನ ಇರ್ರಿ. ಆಕೆ ಹಂಗೆ ಮಾತಾಡಿಲ್ಲ ರೀ, ಕ್ಷಮಿಸ್ಬಿಡ್ರಿ ಪ್ಲೀಸ್ ರೀ. ಆಕೆ ಗೊತ್ತಾಗಿಲ್ಲ ರೀ, ನಾ ಸಣ್ಣದೈತಿ ಬುದ್ಧಿ, ಕ್ಷಮಿಸ್ಬಿಡ್ರಿ. ಹಡದ್ರ 10 ಅಡಿತಾಡ್ರಿ ಬುದ್ಧಿ ಏನ್ರಿ ಆಕಿಂದ. ಹೋಗ್ಲಿ ಬಿಡ್ರಿ, ಮರ್ತು ಬಿಡ್ರಿ. ಹೋಗ್ರಿ ನೀವು ಕೈಕಾಲು ಮುಖ ತಗೋರಿ, ಊಟ ಮಾಡುವಂತ್ರಿ. ಹೋಗ್ರಿ ನಡ್ರಿ, ನಾನು ಬರ್ತೀನಿ ರೀ. ಏನು ಬ್ಯಾಡ್ರಿ, ನೀವು ಕೂಡ್ರಿ, ಮತ್ತೆ ನಿಮ್ಗೆ ಎಬ್ಸ್ಕೊಂಬಂದೀನಿ ಅಂತಾರ್ರಿ. ನಾವು ಹೋಗ್ತೇವೆ ತೋರಿ, ನಮ್ಮ ಮಗಳೆಲ್ಲದಾಗ ನಾವು ಹೋಗ್ತೇವೆ, ನೀವು ರೆಸ್ಟ್ ಮಾಡ್ರಿ. ಇನ್ನೊಮ್ಮೆ ರೀ, ತಪ್ಪಾಯ್ತ್ರಿ ಬೀಗ್ರ, ನಿಮಗೂ ತಪ್ಪಾಯ್ತ್ರಿ. ಬೀಗತಿ ತಪ್ಪಾಯ್ತ್ರಿ. ಇರ್ಲಿ ಬಿಡ್ರಿ, ಇವೆಲ್ಲ ಇದ್ದಿದ್ದೆ. ಹ್ಞೂ ನಿಮ್ಗೆ ಇದ್ದಿದ್ದೆ. ನಡ್ರಿ ಹೋಗೋಣ. ಚಲೋ ನಮಗೆ ಉಪಕಾರ ಮಾಡತ್ತಾರ ಇವರು, ಅನುಮಾನ ಮಾಡತ್ತಾರ. ನಡ್ರಿ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಆಕಿನ್ನೊಂದು ಸ್ವಲ್ಪ ಬಾಯಿ ಹಂಗೆ ಇತ್ರಿ, ನೀವು ಬೇಜಾರು ಮಾಡ್ಕೋಬೇಡ್ರಿ. ಮೊದ್ಲ ನಿಮಗೆ ಹುಷಾರಿಲ್ರಿ, ನೀವು ಮಲ್ಕೋರಿ, ರೆಸ್ಟ್ ಮಾಡ್ರಿ. ಆಯ್ತು ರೀ, ಬಾಯ್ ಅಜ್ಜಿ. ಆಯ್ತಪ್ಪ, ಹೋಗು ಊಟ ಮಾಡು. ಓಕೆ ಬಾಯ್. ಲಕ್ಷ್ಮಿ ಹಿಂಗ್ಯಾಕೆ ಮಾತಾಡಿದ್ಲು ಗೊತ್ತೇ ಆಗೋದಿಲ್ಲ, ಯಾರ ಮುಂದೆ ಹೆಂಗೆ ಮಾತಾಡೋದು ಏನು ಅಂತ. ಏನೇನು ಇವ್ರಿಗೆ ಯಾವ ದೊಡ್ಡಕ್ಕಾಕಿತ್ತೇನೆ, ಮದುವೆ ಆಗೈತಿ, ಮುಂದೆ ಹಿಂಗೆ ಮಾಡಿದ ಗಂಡನ ಮನ್ಯಾಗ ಹೆಂಗೆ ಬಾಳೆ ಮಾಡ್ತಾಳೇನು, ಏನು ಹೇಳೋದು ಈಗೀಗಾರ ನಂಗಾರ ತಿಳಿಯೇ ಬಲ್ತ. ಒಯ್ದ ಸಾಕಾಗೋಗೈತಿ ಈಗಿನ ಕಾಲಕ್ಕೆ. ಈ ಸೂರ್ಯ ಏನಾಯ್ತು ನಿಮಗೆ? ಅವನಿಗೆ ಯಾಕೆ ಬೇಕಾಯ್ತು? ಅಗ್ರಿಮೆಂಟ್ ಪೇಪರ್ ಎದಕ್ಕೆ ಬೇಕಾಯ್ತು? ಎಲ್ಲಿ ಡೌಟ್ ಗೊತ್ತೇ ನನಗೆ, ಏನು ತಿಳಿಯಬಲ್ತಲ್ಲ ನಂಗೆ. ಏನು ಮಾಡಲಿ ಈಗ, ಏನು ತಿಳಿಯಬಲ್ತು ನಂಬರ್. ನಾಳೆ ಕೇಳೋಣ, ಏನು ಮಾಡಲಿ. ನಾ ಈಗ ವರ್ಷ ಕೊಡಿಬೇಕು, ಡುಪ್ಲಿಕೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವನಿಗೆ ಒಂದು ಸೈನ್ ಗೊತ್ತೇ ಆಗ್ತಿತ್ತು. ಏನು ಮಾಡಲಿ, ಒಂದು ದಿನದಾಗ ಏನು ಮಾಡಿ ತಿಳಿಯಬಲ್ತು. ಈ ಹಾಳಾದ ಮ್ಯಾನೇಜರ್ ಎಲ್ಲೂ ಸತ್ತಾನೆ ಆಗಿದೆ, ಕಡೆಯಿಂದ ಕರೆಯಕತ್ತೀನಿ. ಮ್ಯಾನೇಜರ್ ಎಲ್ಲವೂ ಹಂಗೆ ಕಾಡ್ತಾವೆ ನನಗೆ. ಮಗಳೊಂದು, ಈ ಮ್ಯಾನೇಜರ್ ಒಂದು, ಯಾವುದೇ ಆಫೀಸೇ ಹಂಗಾರೆ ಸಾಕ ಹೋಗಿತ್ತು. ಎಲ್ಲ ಬಿಟ್ಟು ಎಲ್ಲರ ಹೋಗ್ಬಿಡ ಅನ್ಸೈತಿ ಹಿಮಾಲಯಕ್ಕೆ. ಎಲ್ಲರ ನೀವೆಲ್ಲ ಕತ್ತಿ ಕಡ್ಕೊಂಡು ತಲೆ ಮೇಲೆ ಹಾಕೊಂಡು ಕೂತಂಗಾಗಿತ್ತು ನಂಗೆ. ಅದಕ್ಕೆ ಈ ಚಾಕು ಹಿಡ್ದಂಗೆ ಆಗ್ತೈತಿ. ಏನು ಮಾಡಲಿ ಏನು ತಿಳಿಯಲ್ತದೆ. ಅದು ಮ್ಯಾನೇಜರ್ ಎಲ್ಲಿ ಸತ್ತಾನೆ ಆಗಿತ್ತು. ಇಂಥ ಟೈಮ್ದಾಗೆ ಎಲ್ಲರೂ ಸಾಯ್ತಾನೆ ಇದಕ್ಕೆ. ಸರ್ ಕರೆದ್ರಂತ? ಯಾವಾಗಿನ ಕರೆಕತ್ತೀನಿ? ಹ್ಞೂ ಮ್ಯಾನೇಜರ್, ಎಲ್ಲೋ ಸತ್ಯ ಕಡಿ. ಇಲ್ಲಿ ನಾ ಟೆನ್ಷನ್ ನಂಗೆ ಓಡಾಡಕತ್ತೀನಿ, ನೀ ಎಲ್ಲೋ ಸತ್ತಿ ಒಂದು ಯಾವಾಗಿನ ಕರೆಕತ್ತೀನಿ, ಎಲ್ಲೋಗಿದ್ದಿ? ಸರ್ ಕೆಲಸ ಇತ್ರಿ. ನಾ ಹೇಳಿದ್ರೆ ನಿನ್ನ ಕೆಲಸ, ಮತ್ತೆ ಕೆಲಸ ಇರ್ತೈತಿ ನಿನಗೆ? ನಾ ಕರೆಯೋದು, ನಂಗೆ ಕರೆದಾಗ ಇಲ್ಲಿ ಬರೋದು ಹೋಗೋದು, ನಾ ಹೇಳಿದ ಕೆಲಸ ಮಾಡೋದು ಅಟ್ಟೆ ನಿನ್ನ ಕೆಲಸ, ಮತ್ತೆ ಬೇರೆ ಕೆಲಸ ಇರ್ತೈತಿ ನಿಂದ. ಸರ್ ನೀವು ಹೇಳಿದ ಕೆಲಸನೇ ಮಾಡಾಕತ್ತಿದ್ದೆ ರೀ. ನನಗೆ ಇಲ್ಲಿ ಕುಟ್ಟ ಕುಸ ತಲೆ ಮೇಲೆ ಬಿದ್ದಂಗೆ ಆಗೈತಿ. ನಿಂದೇನೋ ಕೆಲಸ ಕಡೆಗೆ. ಯಾಕ್ರಿ ಸರ್, ಯಾಕೆ ಏನಾಯ್ತು ಹೇಳ್ರಿ? ಏನಾಯ್ತು ಇಟ್ಟು ಸಿಟ್ಟಾಗಿರಿ? ಏನಾಯ್ತು ಹೇಳ್ರಿ? ಆ ಸೂರ್ಯ ಈಗ ನಾಳೆ ಅವನದು ಅಗ್ರಿಮೆಂಟ್ ಒಂದು ಕಾಪಿ ಬೇಕತ್ತ, ಏನು ಮಾಡ್ಲಿಕ್ಕೆ ತಿಳಿಯಾಗಿತ್ತು ನಂಗೆ. ಕೊಟ್ರಿಲ್ರಿ, ಅದ್ರಾಗ ಏನೈತಿ? ಕೊಟ್ಬಿಡ್ತೀನಿ ಅಂತ. ಅದ್ರಾಗ ಏನೈತ್ರಿ ಅಗ್ರಿಮೆಂಟ್ನಾಗ? ನೀವೇನ 1 ವರ್ಷ ತನಕ ಆಫೀಸ್ ಬಿಡಬಾರ್ದು ಅಷ್ಟೇ ಐತಿ. ಹಿಡಿರ್ಲ ಅವ್ರಿಗೆ ಏನೈತೆ ಅಂತ ಹೇಳಿ ಅಲ್ಲ, ಮತ್ತೆ ಯಾಕೆ ನೀವು ಅಂತಕತ್ತೀರಿ? ಅಂಥದ್ದು ಏನೈತ್ರಿ ಅದ್ರಾಗ? ಕೊಡ್ರಿ, ಅದ್ರಾಗ ಏನೈತಿ? ಅವ್ನಿಗೆ ಕೊಟ್ಟರೆ ನಾ ಮುಗೀತು, ಜೇಲ್ ಕಂಬಿ ಸೇರ್ಬೇಕಾಕೈತಿ. ಅಂಥದ್ದು ಏನೈತಿ ಸರ್? ಅಂಥದ್ದು ಏನು ಮಾಡ್ರಿ ನೀವು? ನನ್ನ ಮಗಳು ತಂಟಿ ಬರೋದು, ನನ್ನ ಮಗಳು ಸನಿ ಬರೋದು, ಬಟ್ ನಾನು ಅಷ್ಟೇ ಮೇಲೆ ಕಣ್ಣು ಹಾಕಿರೋ ಅವನಿಗೆ 100 ಕೋಟಿ ಫೈನಲ್ ಕೊಡಬೇಕು, ಇಲ್ಲ ನಾನು ಸಾಯಿ ಹೊಡಿತೀನಿ ಅವನಿಗೆ. ನಾನು ಜೈಲಿನಿಂದ ಬರ್ತೀನಿ, ಅವ ಹ್ಞೂ ಅಂತ ಸೈ ಮಾಡೋಣ. ಸರ್ ಏನ್ರಿ ಇದು? ಅವನಿಗೆ ಈ ವಿಷಯ ಏನೂ ಗೊತ್ತೇ ಇಲ್ಲ. ಅದನ್ನು ನಾವು ಪೊಲೀಸರಿಗೆ ಹೇಳಿದ್ರೆ ನನಗೆ ಜೈಲ್ ಕಂಬಿ ಹಾಕೋದು 100%. ಅದು ಈಗ ಅವ್ನಿಗೆ ಗೊತ್ತಾಗಬೇಕೇನ, ಏನು ಮಾಡಲಿ ಅಂತ ತಿಳಿಯಾಗಿತ್ತು ನನಗೆ. ನೀ ನೋಡಿದ್ರೆ ಸರ್ ಇಂಥ ಖತರ್ನಾಕ್ ಐಡಿಯಾ ಮಾಡಿರಲ್ರಿ ನೀವು. ಅವ ಏನೂ ಓದ್ಲಿಲ್ಲ ಏನ್ರಿ? ಅಷ್ಟೆಲ್ಲ ಒಂದು 2 ಪೇಜ್ ಓದಿದ, ನಾನು ಲಾಸ್ಟ್ನೇ ಪೇಜಿಗಿಂತ ಅದೆಲ್ಲ ಇಟ್ಟಿದ್ದೆ. ಹಂಗಾದ್ರೆ 2 ಪೇಜ್ ಕೊಟ್ಬಿಟ್ಟಿಲ್ರಿ, ಲಾಸ್ಟ್ನೇ ಪೇಜ್ ಯಾಕೆ ಕೊಡಕ್ಕೆ ಕೊಟ್ಟಿರಿ? ಅವ್ನು ಓದೇ ಇಲ್ಲ, ಅವ್ನಿಗೆ ಗೊತ್ತೇ ಇರಲ್ಲ ಅದ್ರಾಗ ಏನಿರ್ತೈತೆ ಅಂತ. ಮ್ಯಾನೇಜರ್, ಐ ಲವ್ ಯು ಸೋ ಮಚ್ ಮ್ಯಾನೇಜರ್. ಏನು ಐಡಿಯಾ ಕೊಟ್ಟು ಮ್ಯಾನೇಜರ್. ವಾ 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 ವಾ, ಐ ಲವ್ ಯು ಸೋ ಮಚ್. ನಾ ಏನು ಕೊಟ್ಟಿದ್ರಿ ಸರ್ ಐಡಿಯಾ? ನಾ ಏನೂ ಕೊಟ್ಟಿಲ್ಲ. ಈಗ ಕೊಟ್ಟಾಯ್ತು, ಮತ್ತೆ 2 ಪೇಜ್ ಕೊಟ್ಟೆ, 3ನೇ ಪೇಜ್ ನಾನೇ ಏನ್ರಿ ಬೇರೆ ಫೇಕ್ ಕೊಟ್ಕೊಡ್ಬೇಕು. ಬಟ್ ಅದ್ರಾಗ ಸಹಿ ಮಾಡ್ಯಾನ ಇಲ್ರಿ ನಾ. ಅವತ್ತು ಏನು ಮಾಡ್ತೀರಿ? ಫಸ್ಟ್ನಾಗ 2 ಪೇಜ್ನಾಗ ಭಾಳಷ್ಟು ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಅದಾವು. 3ನೇ ದಿನ ಒಂದು 2 ಲೈನ್ ಇರ್ತದ, ಅದು ಏನು ಬೇಕಾದ್ರೆ ಎಡಿಟ್ ಮಾಡಿ ನಾ ಮಾಡ್ತೀನಿ. ಯು ಡೋಂಟ್ ವರಿ, ಅದು ಗೊತ್ತೂ ಆಗೋದಿಲ್ಲ. AI ಜಮಾನದಾಗ ಇದು ಯಾ ಲೆಕ್ಕ? ನಂಗೆ ಗೊತ್ತಾಗಿದ್ದಿಲ್ಲ ನೀವು. ನಮ್ಗೆ ಗೊತ್ತಿದ್ದು ಅದೇ ತಂದ. ಏನಂದೋ ಮ್ಯಾನೇಜರ್? ಏನಿಲ್ರಿ ಸರ್, ಇಟ್ಟತ್ತು ನಾ ಇದು ಗೊತ್ತಾಗಲಿಲ್ಲ ನಿಮ್ಗೆ ಅಂದೆ. ಸ್ವಲ್ಪ ಹಾಗೆ ಟೆನ್ಷನ್ ಆಯ್ತು, ತಲೆ ಓಡಲಿಲ್ಲ. ನೀ ಎದಿಲ್ಲ, ಯಾವಾಗ ನಾನು ಹೆಲ್ಪ್ ಮಾಡೋ. ಏನು ಬೇಕು ಹೇಳಿ, ಎಲ್ಲ ಕೊಡ್ತೀನಿ. ಒಟ್ಟು ಹ್ಯಾಪಿ ಆಗಿಲ್ಲ. ಮನೆ ಯಾವುದೋ ಒಂದು ಏನೋ ಕೇಳಾಕತ್ತಿದ್ದಲ್ಲ, ತಗೋ ಗ್ರ್ಯಾಂಟೆಡ್. ಕರೆ ಸರ್ ಕೊಡ್ತೀವಿ, ಕರೀನಿ. ಪಾರ್ಟಿ ಬೇಡ, 30 ಕೊಡ್ತೀನಿ ಮುಗೀತು. ಗ್ರ್ಯಾಂಟೆಡ್. ನೀ ನನಗೆ ಹೆಲ್ಪ್ ಮಾಡಿ ಅದಕ್ಕೊಂದು ನಿನಗೆ ಗಿಫ್ಟ್ ತಗೋ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಯ್ತಾಯ್ತು, ನನ್ನ ಕ್ಯಾಬಿನಿಗೆ ಬಾ, ಕೆಲಸ ಐತಿ ನಿಂದ. ಓಕೆ ಸರ್. ಐಡಿಯಾ ಕೊಟ್ಟರೆ ನಾ ಏನು ಬೇಕಾದ್ರೆ ಕೊಡ್ತಾನೆ. ನಾನು ಒಂದು ದಿವಸ ಈ ಮಗಳಿಗೂ ಕೇಳ್ಬಿಡ್ತೀನಿ, ಅದನ್ನ ಕೊಟ್ಟೇ ಕೊಡ್ತಾನೆ.